ಕ್ಷೇತ್ರ ರಕ್ಷಕರು ಪ್ರಯತ್ನ ಪಟ್ಟರು, ಆಗ್ಲಿಲ್ಲ, ಸ್ಲಿಪ್ ಆಯ್ತು. ಮೂವರು ಕ್ಷೇತ್ರ ರಕ್ಷಕರು ಬಾಲನ್ನ ಬೌಂಡ್ರಿ ಬಿಡದೆ ಪ್ರಯತ್ನಿಸಿದ್ರು. ಅದ್ಭುತವಾದ ಕ್ಷೇತ್ರ ರಕ್ಷಣೆ. ಈ ಓವರ್ನ ಕೊನೆ 2 ಬಾಲ್ ಇದೆ. ಎರಡು ರನ್. ಅದ್ಭುತವಾದ ಬೌಲಿ. ಲಾಸ್ಟ್ ಬಾಲ್, ಈ ಓವರ್ನ ಕೊನೆಯ ಬಾಲ್. ಯಾರಿಗೆ ಸರ್ ಸ್ವಲ್ಪ ಈ ಕಡೆ ಬಂದ್ಬೇಡಿ. ಹಾಗೆ ಕೇವಲ 1 ರನ್. ಓವರ್ ಮುಕ್ತಾಯವಾಗಿದೆ. 4ನೇ ಓವರ್ ಮುಕ್ತಾಯವಾಗಿದೆ. ಟೋಟಲ್ ಸ್ಕೋರ್ 45. ಟೋಟಲ್ ಸ್ಕೋರ್ 45. 4ನೇ ಓವರ್ ಮುಕ್ತಾಯವಾಗಿದೆ. ಇನ್ನ ಕೇವಲ 2 ಓವರ್ಗಳು ಬಾಕಿ ಇದೆ. ಟೋಟಲ್ ರನ್ಸ್ 45. 4ನೇ ಓವರ್ ಕಂಪ್ಲೀಟ್ ಆಗಿದೆ. ಇನ್ನ 12 ಬಾಲ್ಗಳಿಗೆ 55 ರನ್ಗಳು ಬೇಕು. 12 ಬಾಲ್ಗಳಿಗೆ 55 ರನ್ಗಳು ಬೇಕು. ಉತ್ತಮವಾದ ಬ್ಯಾಟಿಂಗ್ ಇದೆ. ಕ್ಷೇತ್ರ ರಕ್ಷಕರು ಬಾಲನ್ನ ಬೌಂಡ್ರಿಗೆ ಹೋಗದೆ ತಡೆದಿದ್ದಾರೆ. 2 ರನ್ಗಳು. ಯಮನೂರಪ್ಪನವರ ಅದ್ಭುತವಾದ ಬೌಲಿಂಗ್. ಹೈಯೆಸ್ಟ್ ರನ್ಗಳನ್ನು ಕೂಡ ಯಮನೂರಪ್ಪನವರು ಹೊಡೆದಿದ್ದಾರೆ. 72 ರನ್ಗಳನ್ನ ಬಾರಿಸಿದ್ದಾರೆ. ಹೈಯೆಸ್ಟ್ ಸಿಕ್ಸರ್ಗಳನ್ನ ವೈಯಕ್ತಿಕವಾಗಿ ಅವರೇ ಹೊಡೆದಿರೋದು. ಡಾಟ್ ಬಾಲ್. ಯಮನೂರಪ್ಪನವರಿಗೆ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಸಿಗ್ತಾ ಇದೆ. 72 ರನ್ಗಳು ಹೈಯೆಸ್ಟ್ ರನ್ಗಳನ್ನ ಬಾರಿಸಿದ್ದಾರೆ. ವೈಯಕ್ತಿಕವಾಗಿ ಟೂರ್ನಮೆಂಟ್ ಅಲ್ಲೇ ಕೂಡ ಹೈಯೆಸ್ಟ್ ಸಿಕ್ಸರ್ ಗಳನ್ನು ಕೂಡ ಹೊಡೆದಿದ್ದಾರೆ ಅವರು. ವೈಡ್. ಅದ್ಭುತವಾದ ಬ್ಯಾಟಿಂಗ್. ಕ್ಷೇತ್ರ ರಕ್ಷಕರಿಗೆ ಬಾಲ್ ಸಿಗದೆ ಬೌಂಡ್ರಿಯನ್ನು ದಾಟಿ ಹೋಗಿದೆ. ಸಿಕ್ಸರ್ ಅನ್ನ ಬಾರಿಸಿದ್ದಾರೆ. ಸ್ಕೋರ್ 54. ಅದ್ಭುತವಾದ ಕ್ಷೇತ್ರ ರಕ್ಷಣೆ. ಫುಲ್ ಅಲರ್ಟ್ ಆಗಿದ್ದಾರೆ ಕ್ಷೇತ್ರ ರಕ್ಷಕರು. ಈಗ ಯಾವುದೇ ಕಾರಣಕ್ಕೂ ಬೌಂಡ್ರಿಗೆ ಬಿಡಬಾರ್ದು ಅಂತ ಫುಲ್ ಅಲರ್ಟ್ ಆಗಿದ್ದಾರೆ ಎಲ್ಲಾ ಕ್ಷೇತ್ರ ರಕ್ಷಕರು. ಮತ್ತೊಮ್ಮೆ ಬ್ಯಾಟಿಂಗ್ ನಿಂದ ತಮ್ಮ ಪ್ರಬಲವನ್ನ ಕರೆದಿದ್ದಾರೆ. ಆದ್ರೆ ಯಾವುದೇ ಫಲಕಾರಿಯಾಗಿದೆ. ಕ್ಷೇತ್ರ ರಕ್ಷಕರ ಕೈಯಲ್ಲಿ ಬಾಲ್ ಹೋಗಿರೋದ್ರಿಂದ ಔಟ್ ಆಗಿದ್ದಾರೆ. ಬಸವರಾಜ್ ಅವರು ನಿರ್ಗಮಿಸುತ್ತಿದ್ದಾರೆ. ಶಂಕರ್ ಅವರು ಮುಂದಿನ ಬ್ಯಾಟ್ಸ್ಮನ್ ಆಗಿ ದಾಂಡಿಗರಾಗಿ ಕಣಕ್ಕಿಳಿದಿದ್ದಾರೆ. ಶಂಕರ್ ಅವರು
55 ರನ್ಗಳು. ಲಾಸ್ಟ್ ಬಾಲ್, 5ನೇ ಓವರ್ನ ಕೊನೆಯ ಬಾಲ್, 55 ರನ್ಗಳು. ವೈಡ್ ಒಂದಾಗಿದೆ ಅಂತೆ ನೋಡಿ. ಲಾಸ್ಟ್ ಬಾಲ್ ಇದೆ, ಒಂದು ವೈಡ್ ಆಗಿದೆ ಅಂತೆ. ಲಾಸ್ಟ್ ಬಾಲ್, 5ನೇ ಓವರ್ನ ಕೊನೆಯ ಬಾಲ್. 55 ರನ್ಗಳನ್ನ ಗಳಿಸಿದ್ದಾರೆ. ಟಾರ್ಗೆಟ್ 100 ರನ್ಗಳು ಬೇಕಾಗಿದೆ. ಯಾವುದೇ ರನ್ ಇಲ್ಲ. ಓವರ್ ಕ್ಲೋಸ್. ಕೊನೆಯ ಓವರ್, 6ನೇ ಓವರ್, ಕೊನೆಯ ಓವರ್. ಎಷ್ಟು? 55 ರನ್ಗಳು. 45, 6 ಬಾಲ್ಗಳಿಗೆ 45 ರನ್ಗಳು ಬೇಕಾಗಿದೆ. ಕೇವಲ 45 ರನ್ಗಳು, 6 ಬಾಲ್ಗಳು ಇದೆ. ಎಲ್ಲ 6 36 ಆಗುತ್ತೆ. 6 36, 45 ರನ್ಗಳು ಬೇಕಾಗಿದೆ. ನೋಡಿ, ಮೊದಲನೇ ಅಂಪೈರ್ ಡಿಸಿಷನ್. ಕೊನೆಯ ಓವರ್ನ ಮೊದಲ ಬಾಲ್ ಆಗಿದೆ. ಫೋರ್ ರನ್ಗಳು, ಬೌಂಡರಿ. ಇನ್ನು 5 ಬಾಲ್ಗೆ 5 ಸಿಕ್ಸರ್ ಹೊಡಬೇಕು ಇವರು. ನವೀನ್ ಅತ್ಯದ್ಭುತವಾದ ನಿಂತಲ್ಲೇ ಕ್ಯಾಚ್ ಅನ್ನ ಹಿಡಿದಿದ್ದಾರೆ. ನವೀನ್ ಅವರು ಔಟ್ ಆಗ್ತಾ ಇದ್ದಾರೆ, ನಿರ್ಗಮಿಸುತ್ತಿದ್ದಾರೆ. ಯೋಗೇಶ್ ಕುಮಾರ್ ಅವರು ಅದ್ಭುತವಾದ ಕ್ಯಾಚ್ ಅನ್ನು ಹಿಡಿದಿದ್ದಾರೆ. ನವೀನ್ ಕುಮಾರ್ ಅವರು, ಬಸವರಾಜ್, ನವೀನ್ ಅವರು, ಯೋಗೇಶ್ ಕುಮಾರ್ ಅವರು ಮುಂದಿನ ಬ್ಯಾಟ್ಸ್ಮನ್ ಆಗಿ ಬರ್ತಾ ಇದ್ದಾರೆ. ಗಿರಿನಗರ ಟೀಮ್ ನ ಎಲ್ಲ ಆಟಗಾರರು ಇಲ್ಲಿ ವೇದಿಕೆ ಹತ್ರ ಬರಬೇಕು. ಗಿರಿನಗರ ಟೀಮ್ ನ ಎಲ್ಲ ಆಟಗಾರರು ಇಲ್ಲಿ ವೇದಿಕೆ ಹತ್ರ ಬರಬೇಕು. ಟಾಸ್ಗೆ ದಯವಿಟ್ಟು ಎಲ್ಲೇ ಇದ್ರು ಎಲ್ಲ ಟೀಮ್ ನ ಎಲ್ಲ ಸದಸ್ಯರು ಬರಬೇಕು. ವೇದಿಕೆ ಹತ್ರ ಬನ್ನಿ. ಗೆಸ್ಟ್ ಅನೌನ್ಸ್ ಡಾಟ್ ಬಾಲ್ ಚುಕ್ಕೆಯನ್ನು ಕೊಟ್ಟಿದ್ದಾರೆ. ಕೊನೆಯ 2 ಬಾಲ್ ಇದೆ. ಕೊನೆಯ 2 ಬಾಲ್ ಇದೆ. 40 ರನ್ಗಳು ಬೇಕಾಗಿದೆ. ಕೊನೆಯ 2 ಬಾಲ್ ಇದೆ. 2 ಬಾಲ್ 40 ರನ್ಗಳು ಬೇಕಾಗಿದೆ. ಅದ್ಭುತವಾದ ಬ್ಯಾಟಿಂಗ್, ಆದರೆ ಕ್ಷೇತ್ರ ಪಾಲಕರು ಬಾಲನ್ನ ಬೌಂಡ್ರಿಗೆ ಬಿಡಲಿಲ್ಲ. ಗಿರಿನಗರ ಟೀಮ್ ನ ಎಲ್ಲ ಸದಸ್ಯರು ಆಟಗಾರರು ಬರಬೇಕು. ಗಿರಿನಗರ ಟೀಮ್ ನ ಎಲ್ಲ ಆಟಗಾರರು ಮತ್ತೆ ಕ್ಯಾಪ್ಟನ್ ವೇದಿಕೆ ಹತ್ರ ಬರಬೇಕು. ಟಾಸ್ ಇದೆ, ಇಮಿಡಿಯೇಟ್ ಆಗಿ ಫಾಸ್ಟ್ ಆಗಿ ಮ್ಯಾಚ್ ಸ್ಟಾರ್ಟ್ ಮಾಡಬೇಕು. ಓವರ್ ಕ್ಲೋಸ್. ಮೂವತ್ತೊಂಬತ್ತು ರನ್ಗಳಿಂದ 39 ರನ್ಗಳಿಂದ ಜೆಪಿ ನಗರ ಟೀಮ್ ಗೆದ್ದಿದೆ. ಕಂಗ್ರಾಚುಲೇಷನ್ ಸರ್, ಅಭಿನಂದನೆಗಳು. 39 ರನ್ಗಳಿಂದ ವಿನ್ ಆಗಿದ್ದೀರಾ. ಗಿರಿನಗರ ಬೇಗ ಬಂದ್ಬಿಡಿ ಟೀಮು. ಎಲ್ಲ ಆಟಗಾರರು ಮತ್ತೆ ಕ್ಯಾಪ್ಟನ್, ಗಿರಿನಗರ ಟೀಮ್ ನ ಆಟಗಾರರು ಮತ್ತೆ ಕ್ಯಾಪ್ಟನ್ ಬರಬೇಕು ಟಾಸ್ಗೆ. ಜೆಪಿ ನಗರ ಟೀಮ್ಗೆ ಮತ್ತೊಮ್ಮೆ ಅಭಿನಂದನೆಗಳು ಸರ್.
ಸೆಮಿಫೈನಲ್ಗೆ ನೀವು ಹೋಗಿದ್ದೀರಾ ಜೆಪಿ ನಗರ ಟೀಮ್ ಅವರು, ಅಭಿನಂದನೆಗಳು. ಗಿರಿನಗರ ಟೀಮ್ ಅವರೆಲ್ಲ ಬಂದ್ರ? ಗಿರಿನಗರ ಟೀಮ್ ಅವರೆಲ್ಲ ಬನ್ನಿ. ಈ ಮ್ಯಾಚ್ ಅನ್ನ ಯಾರು ಗೆಲ್ತೀರಾ ಅವರು ಫೈನಲ್ಗೆ? ಎರಡು ತಂಡಗಳಿಂದ ನಮ್ಮ ಇಂಟರ್ನ್ಯಾಷನಲ್ ಸೆಕ್ರೆಟರಿ ಆದಂತ ಅಲಯನ್ಸ್ ನ ಇಂಟರ್ನ್ಯಾಷನಲ್ ಸೆಕ್ರೆಟರಿ ಆದಂತ ನಮ್ಮ ನಾಗರಾಜ್ ಬೈರಿ ಸರ್ ಮತ್ತೆ ಸಂತನೂರ್ ಸರ್ ಮತ್ತೆ